ಸ್ಮಿತಾ ರಂಗನಾಥ್ ಮೆಟ್ರೋ ಬಸ್ ದರದ ಏರಿಕೆಯ ಬೆನ್ನಲ್ಲೇ ಇದೀಗ ಆಟೋ ದರ ಏರಿಕೆಯ ಪ್ರಸ್ತಾವನೆ ಕೂಡ ಮುನ್ನೆಲೆಗೆ ಬಂದಿದೆ. ಈ ಸಲುವಾಗಿ ನಡೆದ ಸಭೆ ಇದೀಗ ಮುಕ್ತಾಯವಾಗಿದೆ. 1 ವಾರಗಳ ಸಮಯ ಅವಕಾಶವನ್ನ ಕೊಡಲಾಗಿದೆ. ಆಟೋ ಸಂಘಟನೆಗಳಿಗೆ ಎಷ್ಟು ಬೆಲೆಯನ್ನ ಏರಿಕೆ ಮಾಡಬೇಕು ಅನ್ನೋದನ್ನ ಸೂಚನೆ ನೀಡಿ ಅಂತ ಹೇಳಿ 1 ವಾರಗಳ ಸಮಯಾವಕಾಶವನ್ನ ನೀಡಲಾಗಿದೆ. ಆಟೋ ಯೂನಿಯನ್ಗಳಿಗೆ ವಾರದ ಒಳಗೆ ಮನವಿಯನ್ನ ನೀಡುವಂತೆ ಅಧಿಕಾರಿಗಳು ಸೂಚನೆಯನ್ನ ನೀಡಿದ್ದಾರೆ. ಆಟೋ ಮೀಟರ್ ದರ ಪರಿಷ್ಕರಣೆ ಬಗ್ಗೆ ನಡೀತಾ ಇದ್ದ ಸಭೆ ಇದೀಗ ಮುಕ್ತಾಯವಾಗಿದೆ. ಆಟೋ ಯೂನಿಯನ್ಗಳಿಗೆ 1 ವಾರ ಸಮಯಾವಕಾಶವನ್ನ ನೀಡಲಾಗಿದೆ. ಎಷ್ಟು ದರ ಏರಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡಿ ಅಂತ ಹೇಳಿ ಸೂಚನೆ ಕೊಟ್ಟು 1 ವಾರದ ಗಡುವನ್ನ ನೀಡಲಾಗಿದೆ. ಅಲ್ಲಿಗೆ 1 ವಾರದ ಒಳಗೆ ಬಹುತೇಕ ಆಟೋ ಮೀಟರ್ ದರ ಏರಿಕೆ ಎಷ್ಟಾಗುತ್ತೆ ಅನ್ನೋದರ ಮಾಹಿತಿ ಹೊರಬೀಳೋ ಸಾಧ್ಯತೆ. ದರ ಏರಿಕೆ ಮಾಡಲೇಬೇಕು ಅನ್ನೋ ಪಟ್ಟು ಆಟೋ ಸಂಘಟನೆಗಳು ಒಕ್ಕೂಟಗಳಿಂದ ಪದೇ ಪದೇ ಆಚೆ ಬರುತ್ತಲೇ ಇತ್ತು. ಇದನ್ನ ಆಲಿಸುವ ಸಲುವಾಗಿ ಇವತ್ತು ಅಧಿಕಾರಿಗಳ ಮಟ್ಟದಲ್ಲಿ ಸಭೆ ಕೂಡ ನಡೆಯಿತು. ಆ ಸಭೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ದೀರ್ಘ ಸಮಾಲೋಚನೆಯ ನಂತರ ಮೀಟರ್ ದರ ಪರಿಷ್ಕರಣೆ ಬಗ್ಗೆ 1 ವಾರದ ಒಳಗಾಗಿ ಮಾಹಿತಿಯನ್ನ ನೀಡಬೇಕು. ಎಷ್ಟು ದರ ಪರಿಷ್ಕರಣೆ ಆಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಬೇಕು ಅಂತ ಹೇಳಿ ಸೂಚನೆ ನೀಡಿ ಆಟೋ ಯೂನಿಯನ್ಗಳಿಗೆ ಸಭೆಯನ್ನ ಮುಕ್ತಾಯಗೊಳಿಸಲಾಗಿದೆ. ಬೆಂಗಳೂರಿನಲ್ಲಿ ಎಸ್ಪೆಷಲಿ ಪ್ರಯಾಣ ಮಾಡುವ ದಿನನಿತ್ಯ ಓಡಾಟವನ್ನ ನಡೆಸುವ ಪ್ರಯಾಣಿಕರು ಆಲ್ರೆಡಿ ಬಸ್ ದರದಲ್ಲಿ ಏರಿಕೆಯಾಗಿದೆ, ಮೆಟ್ರೋ ದರದಲ್ಲಿ ಏರಿಕೆಯಾಗಿದೆ. ಆಟೋ ಮೊರೆ ಹೋಗ್ತಿದ್ದ ಕೆಲವರಿಗೆ ಅತಿ ಶೀಘ್ರದಲ್ಲಿ ಆಟೋ ಮೀಟರ್ ದರದಲ್ಲೂ ಕೂಡ ಏರಿಕೆಯ ಬರೆ ಬೀಳೋದು ಬಹುತೇಕ ಫಿಕ್ಸ್ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ದೀಪ್ತಿ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಭೆಯಲ್ಲಿ ಏನೆಲ್ಲ ಡಿಸ್ಕಸ್ ಆಯಿತು ದೀಪ್ತಿ, ಜೊತೆಗೆ 1 ವಾರದ ಗಡುವು, ಆ 1 ವಾರದಲ್ಲಿ ಯಾವೆಲ್ಲ ಡೀಟೇಲ್ಸ್ ಅನ್ನ ಹಂಚಿಕೊಳ್ಬೇಕು ಆಟೋ ಯೂನಿಯನ್ಗಳು? ಶ್ರೀಕಾರನ್ನ ಕಳೆದ 2 ವಾರಗಳಿಂದಲೂ ಕೂಡ ಆಟೋ ದರ ಪರಿಷ್ಕರಣೆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಆಟೋ ದರ ಪರಿಷ್ಕರಣೆ ವಿಚಾರವಾಗಿ ಒಂದು ಸಮಿತಿ ಕೂಡ ಸರ್ಕಾರದ ಮಟ್ಟದಲ್ಲಿ ರಚನೆ ಆಯಿತು. ಅಂದ್ರೆ ಇದರಲ್ಲಿ ಮುಖ್ಯವಾಗಿ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಏನಿದೆ ಇದರ ಒಂದು ಸಮ್ಮುಖದಲ್ಲಿ ನಡೆದಂತಹ ಸಭೆಯಲ್ಲಿ ಆಟೋ ಯೂನಿಯನ್ಗಳು ಕೂಡ ಭಾಗಿಯಾಗಿತ್ತು. ಜೊತೆಗೆ ಪಬ್ಲಿಕ್ ಪ್ಲೇಸ್ ಇಂದಲೂ ಕೂಡ ಅಂದ್ರೆ ಈ ಗ್ರಾಹಕರ ವೇದಿಕೆಯಿಂದಲೂ ಕೂಡ ಜನ ಭಾಗಿಯಾಗಿದ್ರು. ಸೊ ನಡೆದಂತಹ ಸಭೆಯಲ್ಲಿ 1 ವಾರಗಳ ಕಾಲ ಒಂದು ಮನವಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಇನ್ನು 1 ವಾರ ಯಾವ್ದಾದ್ರು ರೀತಿಯ ಮನವಿಗಳಿದ್ರೆ ಅಥವಾ ಏನಾದ್ರೂ ಹೇಳಬೇಕು ದೂರುಗಳಿದ್ರೆ ಅದನ್ನ ಸಲ್ಲಿಕೆ ಮಾಡಬಹುದು. 1 ವಾರಗಳ ನಂತರದಲ್ಲಿ ತೀರ್ಮಾನವನ್ನ ಮಾಡಲಾಗುತ್ತೆ. ಪ್ರಮುಖವಾಗಿ ಆಟೋ ರಿಕ್ಷಾ ಚಾಲಕರು ಕೇಳಿರುವಂತದ್ದು ಈಗಿರುವಂತಹ ಪ್ರಸ್ತುತ 15 ಮೀಟರ್ಗೆ ಏನಿದೆ 15 ರೂಪಾಯಿ, ಇದನ್ನ 20 ರೂಪಾಯಿ ಮಾಡಿ, ಜೊತೆಗೆ ಕನಿಷ್ಠ ಮೀಟರ್ ದರ 30 ರೂಪಾಯಿ ಇರುವಂತದ್ದು 40 ರೂಪಾಯಿ ಮಾಡಬೇಕು ಅಂತ ಹೇಳಿ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ. ಹೀಗಾಗಿ ಉಡುಪಿ, ಶಿವಮೊಗ್ಗ ಹಾಗೆ ಮಂಗಳೂರು ಜಿಲ್ಲೆಗಳಲ್ಲಿ ಕನಿಷ್ಠ ಆಟೋ ಮೀಟರ್ ದರ 40 ರೂಪಾಯಿ ಮಾಡಲಾಗಿದೆ. 2023ರಲ್ಲೇ ಮಾಡಲಾಗಿದೆ. ಆದ್ರೆ ಬೆಂಗಳೂರಿನಲ್ಲಿ ಇಲ್ಲಿ ತನಕ 30 ರೂಪಾಯಿಗೆ ಕನಿಷ್ಠ ದರವನ್ನ ಮಾಡಿರೋದ್ರಿಂದ ಇದನ್ನ 40 ರೂಪಾಯಿಗೆ ಹೆಚ್ಚಳ ಮಾಡಿ ಅಂತ ಹೇಳಿ ಮನವಿಯನ್ನ ಕೊಟ್ಟಿದ್ದಾರೆ. 1 ವಾರಗಳ ನಂತರ ಒಂದು ವೇಳೆ ಸಾರಿಗೆ ಇಲಾಖೆಯಿಂದ ಯಾವುದೇ ರೀತಿಯಾಗಿ ತೀರ್ಮಾನ ಆಗ್ಲಿಲ್ಲ ಅಂತ ಹೇಳಿದ್ರೆ ಹೋರಾಟದ ಮೂಲಕ ನಾವು ಉತ್ತರವನ್ನ ಕೊಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇವರು ದರ ಹೆಚ್ಚಳಕ್ಕೆ ಯಾಕೆ ಮನವಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರ ಲೈಸೆನ್ಸ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಇವತ್ತಿನ ಡೀಸೆಲ್ ಪೆಟ್ರೋಲ್ ಬೆಲೆ ಇರ್ಬೋದು, ಇದೆಲ್ಲನೂ ಕೂಡ ಹೆಚ್ಚಳ ಆಗ್ತಾ ಇದೆ. ಹೀಗಾಗಿ ಜೀವನ ನಡೆಸೋದಕ್ಕೆ ಕಷ್ಟ ಆಗ್ತಾ ಇದೆ. ಜೊತೆಗೆ ಕಾಂಪಿಟೇಷನ್ಗಳು ಕೂಡ ಜಾಸ್ತಿ ಇರೋದ್ರಿಂದ ಜೀವನ ನಿರ್ವಹಣೆ ಕಷ್ಟ ಆಗ್ತಾ ಇದೆ. ಇದನ್ನ ಮಾಡಲೇಬೇಕು ಅನ್ನೋ ಒಂದು ಮನವಿಯನ್ನ ಕೂಡ ಕೊಟ್ಟಿದ್ದಾರೆ ಸ್ಮಿತಾ ರಂಗನಾಥ್. ರೈಟ್, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ಸ್ಮಿತಾ ರಂಗನಾಥ್ ಮೆಟ್ರೋ ಬಸ್ ದರದ ಏರಿಕೆಯ ಬೆನ್ನಲ್ಲೇ ಇದೀಗ ಆಟೋ ದರ ಏರಿಕೆಯ ಪ್ರಸ್ತಾವನೆ ಕೂಡ ಮುನ್ನೆಲೆಗೆ ಬಂದಿದೆ. ಈ ಸಲುವಾಗಿ ನಡೆದ ಸಭೆ ಇದೀಗ ಮುಕ್ತಾಯವಾಗಿದೆ. 1 ವಾರಗಳ ಸಮಯ ಅವಕಾಶವನ್ನ ಕೊಡಲಾಗಿದೆ. ಆಟೋ ಸಂಘಟನೆಗಳಿಗೆ ಎಷ್ಟು ಬೆಲೆಯನ್ನ ಏರಿಕೆ ಮಾಡಬೇಕು ಅನ್ನೋದನ್ನ ಸೂಚನೆ ನೀಡಿ ಅಂತ ಹೇಳಿ 1 ವಾರಗಳ ಸಮಯಾವಕಾಶವನ್ನ ನೀಡಲಾಗಿದೆ. ಆಟೋ ಯೂನಿಯನ್ಗಳಿಗೆ ವಾರದ ಒಳಗೆ ಮನವಿಯನ್ನ ನೀಡುವಂತೆ ಅಧಿಕಾರಿಗಳು ಸೂಚನೆಯನ್ನ ನೀಡಿದ್ದಾರೆ. ಆಟೋ ಮೀಟರ್ ದರ ಪರಿಷ್ಕರಣೆ ಬಗ್ಗೆ ನಡೀತಾ ಇದ್ದ ಸಭೆ ಇದೀಗ ಮುಕ್ತಾಯವಾಗಿದೆ. ಆಟೋ ಯೂನಿಯನ್ಗಳಿಗೆ 1 ವಾರ ಸಮಯಾವಕಾಶವನ್ನ ನೀಡಲಾಗಿದೆ. ಎಷ್ಟು ದರ ಏರಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡಿ ಅಂತ ಹೇಳಿ ಸೂಚನೆ ಕೊಟ್ಟು 1 ವಾರದ ಗಡುವನ್ನ ನೀಡಲಾಗಿದೆ. ಅಲ್ಲಿಗೆ 1 ವಾರದ ಒಳಗೆ ಬಹುತೇಕ ಆಟೋ ಮೀಟರ್ ದರ ಏರಿಕೆ ಎಷ್ಟಾಗುತ್ತೆ ಅನ್ನೋದರ ಮಾಹಿತಿ ಹೊರಬೀಳೋ ಸಾಧ್ಯತೆ. ದರ ಏರಿಕೆ ಮಾಡಲೇಬೇಕು ಅನ್ನೋ ಪಟ್ಟು
ಆಟೋ ಸಂಘಟನೆಗಳು ಒಕ್ಕೂಟಗಳಿಂದ ಪದೇ ಪದೇ ಆಚೆ ಬರುತ್ತಲೇ ಇತ್ತು. ಇದನ್ನ ಆಲಿಸುವ ಸಲುವಾಗಿ ಇವತ್ತು ಅಧಿಕಾರಿಗಳ ಮಟ್ಟದಲ್ಲಿ ಸಭೆ ಕೂಡ ನಡೆಯಿತು. ಆ ಸಭೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ದೀರ್ಘ ಸಮಾಲೋಚನೆಯ ನಂತರ ಮೀಟರ್ ದರ ಪರಿಷ್ಕರಣೆ ಬಗ್ಗೆ 1 ವಾರದ ಒಳಗಾಗಿ ಮಾಹಿತಿಯನ್ನ ನೀಡಬೇಕು. ಎಷ್ಟು ದರ ಪರಿಷ್ಕರಣೆ ಆಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಬೇಕು ಅಂತ ಹೇಳಿ ಸೂಚನೆ ನೀಡಿ ಆಟೋ ಯೂನಿಯನ್ಗಳಿಗೆ ಸಭೆಯನ್ನ ಮುಕ್ತಾಯಗೊಳಿಸಲಾಗಿದೆ. ಬೆಂಗಳೂರಿನಲ್ಲಿ ಎಸ್ಪೆಷಲಿ ಪ್ರಯಾಣ ಮಾಡುವ ದಿನನಿತ್ಯ ಓಡಾಟವನ್ನ ನಡೆಸುವ ಪ್ರಯಾಣಿಕರು ಆಲ್ರೆಡಿ ಬಸ್ ದರದಲ್ಲಿ ಏರಿಕೆಯಾಗಿದೆ, ಮೆಟ್ರೋ ದರದಲ್ಲಿ ಏರಿಕೆಯಾಗಿದೆ. ಆಟೋ ಮೊರೆ ಹೋಗ್ತಿದ್ದ ಕೆಲವರಿಗೆ ಅತಿ ಶೀಘ್ರದಲ್ಲಿ ಆಟೋ ಮೀಟರ್ ದರದಲ್ಲೂ ಕೂಡ ಏರಿಕೆಯ ಬರೆ ಬೀಳೋದು ಬಹುತೇಕ ಫಿಕ್ಸ್ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ ದೀಪ್ತಿ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಭೆಯಲ್ಲಿ ಏನೆಲ್ಲ ಡಿಸ್ಕಸ್ ಆಯಿತು ದೀಪ್ತಿ? ಜೊತೆಗೆ 1 ವಾರದ ಗಡುವು, ಆ 1 ವಾರದಲ್ಲಿ ಯಾವೆಲ್ಲ ಡೀಟೇಲ್ಸ್ ಅನ್ನ ಹಂಚಿಕೊಳ್ಬೇಕು ಆಟೋ ಯೂನಿಯನ್ಗಳು? ಶ್ರೀಕಾರನ್ನ ಕಳೆದ 2 ವಾರಗಳಿಂದಲೂ ಕೂಡ ಆಟೋ ದರ ಪರಿಷ್ಕರಣೆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಆಟೋ ದರ ಪರಿಷ್ಕರಣೆ ವಿಚಾರವಾಗಿ ಒಂದು ಸಮಿತಿ ಕೂಡ ಸರ್ಕಾರದ ಮಟ್ಟದಲ್ಲಿ ರಚನೆ ಆಯಿತು. ಅಂದ್ರೆ ಇದರಲ್ಲಿ ಮುಖ್ಯವಾಗಿ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಏನಿದೆ ಇದರ ಒಂದು ಸಮ್ಮುಖದಲ್ಲಿ ನಡೆದಂತಹ ಸಭೆಯಲ್ಲಿ ಆಟೋ ಯೂನಿಯನ್ಗಳು ಕೂಡ ಭಾಗಿಯಾಗಿತ್ತು. ಜೊತೆಗೆ ಪಬ್ಲಿಕ್ ಪ್ಲೇಸ್ ಇಂದಲೂ ಕೂಡ ಅಂದ್ರೆ ಈ ಗ್ರಾಹಕರ ವೇದಿಕೆಯಿಂದಲೂ ಕೂಡ ಜನ ಭಾಗಿಯಾಗಿದ್ರು. ಸೊ ನಡೆದಂತಹ ಸಭೆಯಲ್ಲಿ 1 ವಾರಗಳ ಕಾಲ ಒಂದು ಮನವಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಇನ್ನು 1 ವಾರ ಯಾವ್ದಾದ್ರು ರೀತಿಯ ಮನವಿಗಳಿದ್ರೆ ಅಥವಾ ಏನಾದ್ರೂ ಹೇಳಬೇಕು ದೂರುಗಳಿದ್ರೆ ಅದನ್ನ ಸಲ್ಲಿಕೆ ಮಾಡಬಹುದು. 1 ವಾರಗಳ ನಂತರದಲ್ಲಿ ತೀರ್ಮಾನವನ್ನ ಮಾಡಲಾಗುತ್ತೆ. ಪ್ರಮುಖವಾಗಿ ಆಟೋ ರಿಕ್ಷಾ ಚಾಲಕರು ಕೇಳಿರುವಂತದ್ದು ಈಗಿರುವಂತಹ ಪ್ರಸ್ತುತ 15 ಮೀಟರ್ಗೆ ಏನಿದೆ 15 ರೂಪಾಯಿ, ಇದನ್ನ 20 ರೂಪಾಯಿ ಮಾಡಿ, ಜೊತೆಗೆ ಕನಿಷ್ಠ ಮೀಟರ್ ದರ 30 ರೂಪಾಯಿ ಇರುವಂತದ್ದು 40 ರೂಪಾಯಿ ಮಾಡಬೇಕು ಅಂತ ಹೇಳಿ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ. ಹೀಗಾಗಿ ಉಡುಪಿ, ಶಿವಮೊಗ್ಗ ಹಾಗೆ ಮಂಗಳೂರು ಜಿಲ್ಲೆಗಳಲ್ಲಿ ಕನಿಷ್ಠ ಆಟೋ ಮೀಟರ್ ದರ 40 ರೂಪಾಯಿ ಮಾಡಲಾಗಿದೆ. 2023ರಲ್ಲೇ ಮಾಡಲಾಗಿದೆ. ಆದ್ರೆ ಬೆಂಗಳೂರಿನಲ್ಲಿ ಇಲ್ಲಿ ತನಕ 30 ರೂಪಾಯಿಗೆ ಕನಿಷ್ಠ ದರವನ್ನ ಮಾಡಿರೋದ್ರಿಂದ ಇದನ್ನ 40 ರೂಪಾಯಿಗೆ ಹೆಚ್ಚಳ ಮಾಡಿ ಅಂತ ಹೇಳಿ ಮನವಿಯನ್ನ ಕೊಟ್ಟಿದ್ದಾರೆ. 1 ವಾರಗಳ ನಂತರ ಒಂದು ವೇಳೆ ಸಾರಿಗೆ ಇಲಾಖೆಯಿಂದ ಯಾವುದೇ ರೀತಿಯಾಗಿ ತೀರ್ಮಾನ ಆಗ್ಲಿಲ್ಲ ಅಂತ ಹೇಳಿದ್ರೆ ಹೋರಾಟದ ಮೂಲಕ ನಾವು ಉತ್ತರವನ್ನ ಕೊಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇವರು ದರ ಹೆಚ್ಚಳಕ್ಕೆ ಯಾಕೆ ಮನವಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರ ಲೈಸೆನ್ಸ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಇವತ್ತಿನ ಡೀಸೆಲ್ ಪೆಟ್ರೋಲ್ ಬೆಲೆ ಇರ್ಬೋದು, ಇದೆಲ್ಲನೂ ಕೂಡ ಹೆಚ್ಚಳ ಆಗ್ತಾ ಇದೆ. ಹೀಗಾಗಿ ಜೀವನ ನಡೆಸೋದಕ್ಕೆ ಕಷ್ಟ ಆಗ್ತಾ ಇದೆ. ಜೊತೆಗೆ ಕಾಂಪಿಟೇಷನ್ಗಳು ಕೂಡ ಜಾಸ್ತಿ ಇರೋದ್ರಿಂದ ಜೀವನ ನಿರ್ವಹಣೆ ಕಷ್ಟ ಆಗ್ತಾ ಇದೆ. ಇದನ್ನ ಮಾಡಲೇಬೇಕು ಅನ್ನೋ ಒಂದು ಮನವಿಯನ್ನ ಕೂಡ ಕೊಟ್ಟಿದ್ದಾರೆ ಸ್ಮಿತಾ ರಂಗನಾಥ್. ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ಸ್ಮಿತಾ ರಂಗನಾಥ್, ಮೆಟ್ರೋ ಬಸ್ ದರದ ಏರಿಕೆಯ ಬೆನ್ನಲ್ಲೇ ಇದೀಗ ಆಟೋ ದರ ಏರಿಕೆಯ ಪ್ರಸ್ತಾವನೆ ಕೂಡ ಮುನ್ನೆಲೆಗೆ ಬಂದಿದೆ. ಈ ಸಲುವಾಗಿ ನಡೆದ ಸಭೆ ಇದೀಗ ಮುಕ್ತಾಯವಾಗಿದೆ. 1 ವಾರಗಳ ಸಮಯ ಅವಕಾಶವನ್ನ ಕೊಡಲಾಗಿದೆ. ಆಟೋ ಸಂಘಟನೆಗಳಿಗೆ ಎಷ್ಟು ಬೆಲೆಯನ್ನ ಏರಿಕೆ ಮಾಡಬೇಕು ಅನ್ನೋದನ್ನ ಸೂಚನೆ ನೀಡಿ ಅಂತ ಹೇಳಿ 1 ವಾರಗಳ ಸಮಯಾವಕಾಶವನ್ನ ನೀಡಲಾಗಿದೆ. ಆಟೋ ಯೂನಿಯನ್ಗಳಿಗೆ ವಾರದ ಒಳಗೆ ಮನವಿಯನ್ನ ನೀಡುವಂತೆ ಅಧಿಕಾರಿಗಳು ಸೂಚನೆಯನ್ನ ನೀಡಿದ್ದಾರೆ. ಆಟೋ ಮೀಟರ್ ದರ ಪರಿಷ್ಕರಣೆ ಬಗ್ಗೆ ನಡೀತಾ ಇದ್ದ ಸಭೆ ಇದೀಗ ಮುಕ್ತಾಯವಾಗಿದೆ. ಆಟೋ ಯೂನಿಯನ್ಗಳಿಗೆ 1 ವಾರ ಸಮಯಾವಕಾಶವನ್ನ ನೀಡಲಾಗಿದೆ.